ಗುಡಿಬಂಡೆ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬದಲಾಗಿ ಜಾರಿಗೆ ತಂದಿರುವ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಮಿಷನ್ ಕಾಯ್ದೆಯು ಗ್ರಾಮೀಣ ಬಡವರು, ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಸಣ್ಣ ಮಧ್ಯಮ ರೈತರಿಗೆ ಮರಣ ಶಾಸನವಾಗಿದ್ದು, ಈ ಕಾಯ್ದೆಯನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಗುಡಿಬಂಡೆ ತಾಲೂಕು ಸಮಿತಿ ವತಿಯಿಂದ ಇಂದು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಮುನಿವೆಂಕಟಪ್ಪ ಎಂಪಿ ರವರು ಮಾತನಾಡಿ, ಗ್ರಾಮೀಣ ಬಡವರಿಗೆ ಆಸರೆಯಾಗಿದ್ದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದುಗೊಳಿಸಿ ಬಡವರ ವಿರೋಧಿ ವಿಬಿ ಗ್ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವುದು ಖಂಡನೀಯ ಎಂದು ಹೇಳಿದರು. ಈ ಹೊಸ ಕಾಯ್ದೆಯನ್ನ ವಾಪಸ್ ಪಡೆದು ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಲಪಡಿಸಿ ಮುಂದುವರಿಸಬೇಕೆಂದು ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಿಪಿಎಂ ತಾಲೂಕು ಸದಸ್ಯರಾದ ಬಿ ಜಯರಾಮ್ ರೆಡ್ಡಿ, ತಾಲೂಕು ಕಾರ್ಯದರ್ಶಿ ವೆಂಕಟರಾಜು, ಆದಿನಾರಾಯಣ ಸ್ವಾಮಿ, ಲಕ್ಷ್ಮೀನಾರಾಯಣ ಸೇರಿದಂತೆ ಮಸಿನ ಕಾರ್ಮಿಕರು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಬಡವರಿಗೆ ಆಸರೆಯಾಗಿದ್ದಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನು ರದ್ದು ಮಾಡಿ ಆ ಕಾಯ್ದೆಯ ಬದಲಾಗಿ ಇವತ್ತು ವಿಬಿ ಕಾಯ್ದೆ ಅಂತಕ್ಕಂಥ ಹೊಸ ಕಾಯ್ದೆಯನ್ನು ಇವತ್ತು ಜಾರಿ ಮಾಡಿದೆ. ಇವತ್ತು ಟಿವಿಗಳಲ್ಲಿ ಬರ್ತಾ ಇದೆ, ಪೇಪರ್ಗಳು ಬರ್ತಾ ಇದೆ. ಹಿಂದೆ ಉದ್ಯೋಗ ಖಾತ್ರಿಯಲ್ಲಿ 100 ದಿನ ಕೆಲಸ ಕೊಡ್ತಾ ಇದ್ರು ಒಂದು ಕುಟುಂಬಕ್ಕೆ, ಈಗ ನಾವು 125 ದಿನ ಕೊಡ್ತೀವಿ. ನಮ್ಮ ಕಾನೂನು ಭ್ರಷ್ಟಾಚಾರವನ್ನು ನಡೀತದೆ. ಹಿಂದೆ ಇದ್ದಂಥ ಕಾನೂನು ಭ್ರಷ್ಟಾಚಾರ ನಡೀತಾ ಇತ್ತು. ನಾವು ಭ್ರಷ್ಟಾಚಾರವನ್ನು ತಡೀಲಿಕ್ಕೋಸ್ಕರ ಕಾನೂನು ತರ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನು ಮುಂದುವರಿಸಬೇಕು ಅಂತೇಳಿ ಇವತ್ತು ನಾವು ಸತ್ಯಾಗ್ರಹವನ್ನು ಇಲ್ಲಿ ಕೂತಿದ್ದೀವಿ. ಬಂಧುಗಳೇ, ಕೇಂದ್ರ ಸರ್ಕಾರ ಸಾಮ್ರಾಜ್ಯಶಾಹಿಗಳ ಪರವಾಗಿ ಬಂಡವಾಳಶಾಹಿ ಕಾರ್ಪೊರೇಟ್ಗಳ ಪರವಾಗಿ ಇವತ್ತು ಕಾನೂನನ್ನು ಜಾರಿ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಬಡವರಿಗೆ ಆಸರೆ ಆಗಿರ್ತಕ್ಕಂಥ ಮಧ್ಯಮ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಇವತ್ತು ಅದನ್ನು ತೆಗೆದುಬಿಟ್ಟು ವಿಜಿ ರಾಮ್ಜಿ ಕಾಯ್ದೆಯನ್ನು ಜಾರಿ ಮಾಡಿ ಶ್ರೀಮಂತರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಲು ಹೊರಟಿದ್ದಾರೆ. ಅದನ್ನು ಇವತ್ತು ಇಡೀ ದೇಶದಾದ್ಯಂತ ಮಧ್ಯಮ ರೈತರು, ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ಸೇರ್ಕೊಂಡು ಇವತ್ತು ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಖಾತ್ರಿ ಯೋಜನೆಯನ್ನು ಕೈ ಬಿಟ್ಟು ಈಗ ವಿ ರಾಮ್ಜಿ ಅಂತ ಒಂದು ಹೆಸರಿಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದರಿಂದ ಏನು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಮತ್ತು ಆ ಕಾಯ್ದೆಯಲ್ಲಿ ಬರುವಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬರುವಂಥ ಒಂದು ಮಾರ್ಗಸೂಚಿಗಳು ಮತ್ತು ಈಗ ಹೊಸದಾಗಿ ಮಾಡಿರುವಂಥ ಒಂದು ಕಾಯ್ದೆಯ ಮಾರ್ಗಸೂಚಿ ವಿಭಿನ್ನವಾಗಿದೆ. ಆದ್ದರಿಂದ ನಾವು ಸಿಪಿಎಂ ಪಕ್ಷದ ವತಿಯಿಂದ ನಾವು ಒಂದು ಧರಣಿ ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಮಹಾತ್ಮ ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಮಹಾತ್ಮ ಪುಣ್ಯಾತ್ಮರು. ಆದರೆ ಅವ್ರ ಹೆಸರು ಬಿಟ್ಟು ಯಾರೋ ಅವರ ಸಂಸ್ಥಾಪಕರು ಅವರ ಪಕ್ಷದ ಒಂದು ಹೆಸರಿಟ್ಕೊಂಡು ಇದು ಮಾಡೋದು ಎಷ್ಟು ಸರಿ